ಕರ್ನಾಟಕ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಈಗ ಅಂತಿಮ ಘಟ್ಟ ತಲುಪಿದೆ. ಕೂಸು ಹುಟ್ಟೋ ಮುನ್ನವೇ ಕುಲಾಯಿ ಹೊಲಿಸುವಂಥ ಪ್ರಸಂಗಗಳು ಕೈಪಡೆಯಲ್ಲಿ ನಡೀತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಆತುರದ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಪ್ರಮಾಣ ವಚನಕ್ಕೂ ಮುನ್ನವೇ ಇಲಾಖೆಗಳ ಮೇಲೆ ಕಣ್ಣು. ಶಾಸಕರ ಮಾತುಗಳಿಗೆ ಅಧಿಕಾರಿಗಳೇ ಫುಲ್ ಕನ್ಫ್ಯೂಸ್. ಪಟ್ಟಕ್ಕೇರುವ ಮೊದಲೇ ಇಲಾಖೆಗಳಿಗೆ ವೃತ್ತ ಎಳೆದ್ರ. ಡಿಕೆ ಶಿವಕುಮಾರ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಅಂತಿಮ ಘಟ್ಟವನ್ನು ತಲುಪಿದೆ. ಆದರೆ ಕೆಲ ಸಚಿವಾಕಾಂಕ್ಷಿಗಳು ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸಲು ಮುಂದಾಗಿದ್ದಾರೆ. ಮೂಲಗಳ ಪ್ರಕಾರ ಸಂಪುಟ ವಿಸ್ತರಣೆ ಪ್ರಾತಿನಿಧ್ಯತೆ ಮೇಲೆ ಸಚಿವಗಿರಿ ಹಂಚಿಕೆ ಅನ್ನೋದು ಫಿಕ್ಸ್ ಆಗಿದೆಯಂತೆ. ಅದರಲ್ಲೂ ದೆಹಲಿಯಿಂದ ಮರಳುತ್ತಿರುವಂತಹ ಸಚಿವಾಕಾಂಕ್ಷಿಗಳು ಸೋಮವಾರ ಪ್ರಮಾಣವಚನ ಆಗೋದು ಖಂಡಿತ. ಭಾನುವಾರ ಸಂಜೆ ಅಥವಾ ಸೋಮವಾರ ಬೆಳಗ್ಗೆ ಅಂತಿಮ ಪಟ್ಟಿ ಬಿಡುಗಡೆಯಾಗುತ್ತೆ ಎಂದಿದ್ದಾರೆ. ಸೋಮವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಪಟ್ಟಿನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೀವಿ. ಯಾವ ಖಾತೆಗೆ? ಖಾತೆಗಿತ್ತು ಫಸ್ಟ್ ಮಂತ್ರಿ, ಆಮೇಲೆ ಖಾತೆ. ಮಂತ್ರಿ ಆಗದಲ್ಲೇ ಅಣ್ಣ 100% ಸೋಮವಾರ ಆಗುತ್ತೆ. ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸಲು ಮುಂದಾಗಿರುವಂತಹ ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನದ ಅಂತಿಮ ಪಟ್ಟಿಗೆ ಇನ್ನೂ ಅಧಿಕೃತ ಮುದ್ರೆ ಬಿದ್ದು ಹೊರಬಿದ್ದಿಲ್ಲ. ಆದರೆ ದೆಹಲಿಯ ದಂಡಯಾತ್ರೆಯನ್ನು ಮುಗಿಸಿ ವಾಪಸ್ ಆಗಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಫುಲ್ ಆತ್ಮವಿಶ್ವಾಸದಲ್ಲಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಂಥದ್ದೇ ಇಲಾಖೆ ಸಚಿವ ಎಂದು ಆಪ್ತರ ಬಳಿ ಕೂಡ ಹೇಳಿಕೊಂಡಿದ್ದಾರಂತೆ. ಸದ್ಯ ಸಹಕಾರ ರಂಗದಲ್ಲಿರುವಂತಹ ಹಿರಿಯ ಶಾಸಕರೇ ಅಧಿಕಾರಿಗಳ ಮುಂದೆ ಇಂತಹ ಸುಳಿವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದೇ ಇಲಾಖೆಯ ಮೇಲೆ ಇಬ್ಬರು ಶಾಸಕರು ಕಣ್ಣಿಟ್ಟಿದ್ದಾರೆ ಅನ್ನೋ ಮಾತು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇನ್ನು ಹಿರಿಯ ಮತ್ತು ಯುವ ಶಾಸಕರ ಹೆಸರುಗಳು ಮುಂಚೂಣಿಯಲ್ಲಿವೆ. ಮೂಲಗಳ ಪ್ರಕಾರ ಸದ್ಯ 16ರಿಂದ 18 ಶಾಸಕರು ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕರಿಸುತ್ತಾರೆ ಎನ್ನುವ ಚರ್ಚೆ ಜೋರಾಗಿದೆ. ಸೋಮವಾರ ಸಂಜೆ 4 ಗಂಟೆ ಹೊತ್ತಿಗೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಸಲು ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಲೋಕಭವನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕಚೇರಿಯಿಂದ ಮೌಖಿಕ ಮಾಹಿತಿ ರವಾನೆಯಾಗಿದೆಯಂತೆ. ಭೇಟಿ ನಡೀತು, ನಾವು ಇದ್ವಿ. ಆಮೇಲೆ ಹೇಳ್ತೀವಿ ನಿಮ್ಗೆ, ಇದು ಕೊಡ್ತಾ ಅಂತ ಅನ್ಕೊಂಡಿದ್ದೀನಿ. ಸೋಮವಾರ ಕಳೆದ 2 ತಿಂಗಳುಗಳಿಂದ ಶುರುವಾಗಿರುವಂತಹ ಕ್ಯಾಬಿನೆಟ್ ವಿಸ್ತರಣೆ ಕಸರತ್ತು ಕೊನೆಘಟ್ಟವನ್ನು ತಲುಪಿದೆ. ಆದರೆ ಸಚಿವ ಸ್ಥಾನ ಯಾರಿಗೆ ಸಿಗಲಿದೆ ಎಂಬ ಕುತೂಹಲ ಹೆಚ್ಚಾದರೂ ಕೆಲ ಹಿರಿಯ ಶಾಸಕರ ಅಧಿಕಾರಿಗಳ ಮುಂದೆ ನಾನೇ ಇಲಾಖೆ ಸಚಿವ ಅಂತ ಹೇಳಿದ್ದು ಶಾಸಕರ ಆತುರ ಎದ್ದು ಕಾಣಿಸ್ತಾ ಇದೆ.